Hello students, welcome to my learning class. In this video, I am explaining about preparation of trial balance. In my previous video, I explained the meaning of trial balance and what are the objective to prepare the trial balance. So, before going to prepare the trial balance, let us know the format of trial balance. As we already know by the meaning that it is a statement of debit and credit balances of all the accounts prepared. ಓಕೆ ಎಲ್ಲ ಅಕೌಂಟ್ಸ್ ಏನು ಪ್ರಿಪೇರ್ ಮಾಡೀವಿ ಅದರದ್ದು ಡೆಬಿಟ್ ಮತ್ತು ಕ್ರೆಡಿಟನ್ನು ಡೆಬಿಟ್ ಕ್ರೆಡಿಟ್ ಬ್ಯಾಲೆನ್ಸಸ್ಸನ್ನು ತೋರಿಸುವಂತಹ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದ್ವಿ. ಇದನ್ನು ಕನ್ನಡ ಒಳಗೆ ಟ್ರಯಲ್ ಬ್ಯಾಲೆನ್ಸನ್ನು ತಾಳೆಪಟ್ಟಿ ಅಂತಲೂ ಕರೀತಾರೆ. ತಾಳೆಪಟ್ಟಿ ಇಟ್ ಶುಡ್ ಈಕ್ವಲ್ ಟು ಅನದರ್, ಡೆಬಿಟ್ ಶುಡ್ ಈಕ್ವಲ್ ಟು ಕ್ರೆಡಿಟ್ ಅನ್ನೋದೊಂದು ಏನೈತಿ ಅರ್ಥಮೆಟಿಕಲ್ ಅಕ್ಯುರೇಸಿಯನ್ನು ನೋಡ್ಕೊಳ್ಳೋಕೆ ಪ್ರಿಪೇರ್ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಐತಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಇಟ್ ಈಸ್ ದ ಫಾರ್ಮ್ಯಾಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸದ ಫಾರ್ಮ್ಯಾಟ್ ಐತಿ. ಇಲ್ಲಿ 4 ಕಾಲಮನ್ನು ಮಾಡಾಕತ್ತೇವೆ ನಾವಲ್ಲೇ, 5 ಕಾಲಮ್ ಅದಾವ. ಫಸ್ಟ್ ಒನ್ ಸೀರಿಯಲ್ ನಂಬರ್ ಐತಿ. ದೇರ್ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಆರ್ ಅಕೌಂಟ್ ನೇಮ್ ಅಂತ ಹೇಳಿ ಹೇಳ್ತೇವೆ. ಇದು ಪರ್ಟಿಕ್ಯುಲರ್ಸ್ ಅಂತಾರೆ ಬರೀರಿ, ಅದರ್ವೈಸ್ ಅಕೌಂಟ್ ನೇಮ್ ಅಂತಾರೆ ಹೇಳ್ರಿ ಇದನ್ನು. ಓಕೆ, ಆಮೇಲೆ ಎಲ್ ಎಫ್ ಅಂದ್ರೆ ಲೇಜರ್ ಫೋಲಿಯೋ, ದಟ್ ಈಸ್ ಅಕೌಂಟ್ ಯಾವ ಪೇಜ್ ಒಳಗೆ ಐತಿ ಲೇಜರ್ದೊಳಗೆ ಆ ನಂಬರನ್ನು ಇಲ್ಲಿ ಬರೆಯಾಕತ್ತೀರಿ. ಆಮೇಲೆ ಡೆಬಿಟ್ ಬ್ಯಾಲೆನ್ಸ್ ಇತ್ತು ಡೆಬಿಟ್ ಕಾಲಮ್ ಒಳಗೆ ಬರೀರಿ, ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಒಳಗೆ ಬರೀರಲ್ಲ. ಓಕೆ, ಸೊ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಮಾಡಬೇಕಾದ್ರೆ ಹೆಂಗೆ ನಾವು ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿ ಹೇಳ್ತೇವೆ. ಆ ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ ಮೊದಲು ಈ ಫಾರ್ಮ್ಯಾಟನ್ನು ಪ್ರಿಪೇರ್ ಮಾಡ್ಕೊಂಡು ಏನು ಮಾಡ್ತೇವೆ ಅಂತಂದ್ರೆ ಫಸ್ಟಿಗೆ ನೇಮ್ ಆಫ್ ದ ಅಕೌಂಟ್ಸ್ 1 by 1 ನಾವು ಬರ್ಕೊಂತ ಹೋಗಬೇಕು. ಸೊ ಲೆಟ್ ಅಸ್ ಸಿ ದ ಅಕೌಂಟ್ಸ್, ಡಿಫ್ರೆಂಟ್ ವೇರಿಯಸ್ ಅಕೌಂಟ್ಸ್ ಏನದಾವಲ್ಲ ಅವ್ನು ನೋಡೋಣ ಅಂತ. ಓಕೆ, ಸೊ ಹಿಯರ್ ಐ ಹ್ಯಾವ್ ಕ್ಯಾಪಿಟಲ್ ಅಕೌಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್, ಪರ್ಚೇಸಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್. ಇವನ್ನ 1 by 1 ಏನೈತಿ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ನಾವು ಬರೀಬೇಕು. ಸೊ ಅದಕ್ಕೇನು ಮಾಡಿದ್ದೀವಿ, ಕ್ಯಾಪಿಟಲ್ ಅಕೌಂಟಲ್ಲಿ ಬರೆದಿದ್ದೈತಲ್ಲ, ಕ್ಯಾಪಿಟಲ್ ಅಕೌಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಕ್ಯಾಶ್ ಇನ್ ಹ್ಯಾಂಡ್, ಡೆಟರ್ಸ್ ಅಕೌಂಟ್, ಪರ್ಚೇಸಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್, ಬಿಲ್ಸ್ ಪೇಯಬಲ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಪೇಯ್ಡ್ ಅಕೌಂಟ್. ಮೊದಲ ಹೆಸರನ್ನು ಅಕೌಂಟ್ ನೇಮ್ ಶುಡ್ ಬಿ ರಿಟರ್ನ್, ಅಕೌಂಟದ ಹೆಸರುಗಳನ್ನು ಬರಿಬೇಕು. ಇಲ್ಲೇ ಲಿಸ್ಟ್ ಔಟ್ ಮಾಡ್ಕೋರಿ. ಓಕೆ, to give some of example, I have written some of the accounts only. ಕೆಲವೊಂದಿಷ್ಟು ಅಕೌಂಟ್ಸ್ ಅಷ್ಟೇ ನಾನು ಇಲ್ಲಿ ಬರೆದೇನೆ. ಓಕೆ, ಇದನ್ನು ಬರೋದಾದ ಮೇಲೆ ಈಗ ಫಸ್ಟ್ ಅಕೌಂಟ್ ಯಾವುದೈತಿ, ಕ್ಯಾಪಿಟಲ್ ಅಕೌಂಟನ್ನು ನೋಡೋಣಂತ. ವೆದರ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಇಫ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಕ್ರೆಡಿಟ್ ಬ್ಯಾಲೆನ್ಸ್, ವಿ ಹ್ಯಾವ್ ಟು ರೈಟ್ ದ ಅಮೌಂಟ್ ಇನ್ ಕ್ರೆಡಿಟ್ ಕಾಲಮ್. If it is going to give debit balance, we have to write the amount in debit column. Okay, so let us see the capital account. Here the capital account, when any person have started business with a capital of or with investing 2 lakh rupee of cash into his business, what will be the journal entry? ಜರ್ನಲ್ ಎಂಟ್ರಿ ಏನಾಗ್ತೈತಿ, ಬಿಸ್ನೆಸ್ ಅ ಪರ್ಸನ್ ಸ್ಟಾರ್ಟೆಡ್ ಅ ಬಿಸ್ನೆಸ್ ವಿತ್ ಅ ಕ್ಯಾಶ್ 2 lakh rupees ಅಂಥೇಳಿ ಟ್ರಾನ್ಸಾಕ್ಷನ್ ಇತ್ತು ಅಂದರೆ ಜರ್ನಲ್ ಎಂಟ್ರಿ ಏನಾಗ್ತೈತೆ, ಅದಲ್ಲೇ ಜರ್ನಲ್ ಎಂಟ್ರಿ ಆಗ್ತೈತಿ ಕ್ಯಾಶ್ ಅಕೌಂಟ್ ಡೆಬಿಟ್. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಆಗ್ತೈತೆ ಅಲ್ಲಿ. ಓಕೆ, ಕ್ಯಾಪಿಟಲ್ ಅಕೌಂಟ್ ಅಂಥೇಳಿ ಆಗ್ತೈತಿ. ಅಂದ್ರೆ ಈ ಜರ್ನಲ್ ಎಂಟ್ರಿದ ಪೋಸ್ಟಿಂಗ್ ಮಾಡಿದ್ದೀವಿ, ಲೇಜರ್ ಪೋಸ್ಟಿಂಗ್ ಮಾಡಿದ್ದೀವಿ ಅಂದರೆ ಏನಾಕತಿ, ಕ್ಯಾಶ್ ಅಕೌಂಟಿಗೆ 2 ಕ್ಯಾಪಿಟಲ್ ಅಂತ ಹೇಳಿ ಬರತ್ತಾ. ಓಕೆ, ಕ್ಯಾಶ್ ಅಕೌಂಟಿಗೆ 2 ಕ್ಯಾಪಿಟಲ್ ಅಂತ ಬರತ್ತಾ. ಹಂಗಾದರೆ ಕ್ಯಾಪಿಟಲ್ ಅಕೌಂಟಿಗೆ ಏನಂತ ಬರಿತೀವಿ, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಬರಿತೀರಿ. ಓಕೆ, ಜರ್ನಲ್ ಎಂಟ್ರಿ ಏನೈತಿ ನಿಮ್ಮದು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಐತೆ. ಕ್ಯಾಶ್ ಅಕೌಂಟಿಗೆ ಕ್ಯಾಪಿಟಲನ್ನು ಡೆಬಿಟ್ ಹಾಕಿದ್ರಿ ಅಂದರೆ ಕ್ಯಾಪಿಟಲ್ ಅಕೌಂಟಿಗೆ ಏನು ಹಾಕ್ಬೇಕು, ನಾವು ಅಲ್ಲೇ ಕ್ರೆಡಿಟ್ ಹಾಕಬೇಕೈತಿ. ಓಕೆ, ಕ್ರೆಡಿಟ್ ಹಾಕಬೇಕೈತಿ. ಸೊ ಅದಕ್ಕೇನಾಯ್ತು, ಬೈ ಕ್ಯಾಶ್ ಅಂತ ಹೇಳೋದು, ಬೈ ಕ್ಯಾಶ್ 2 lakh rupees. At the end of the
ಅಕೌಂಟಿಂಗ್ ಪೀರಿಯಡ್ ವಿ ಹ್ಯಾವ್ ಟೋಟಲ್ ಡೇಟ್. ಟೋಟಲ್ ಮಾಡಿರಿ ಕ್ರೆಡಿಟ್ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ, ಯಾಕಂದ್ರೆ ಕ್ರೆಡಿಟ್ ಕಡೆ ಬರೋದೈತಿ 2 lakh rupees. ಟೇಕ್ ಇಟ್ ಟು ಡೆಬಿಟ್ ಸೈಡ್ 2 lakh ಅಂತ ಹೇಳಿ. ಸೊ ಡಿಫ್ರೆನ್ಸ್ ಏನೈತಿ, ಬ್ಯಾಲೆನ್ಸಿಂಗ್ ಫಿಗರ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಯರ್ಗೆ ಇದನ್ನು ಕಂಟಿನ್ಯೂಯೇಷನ್ ಕೊಡಾಕತ್ತೇವಿ 2 lakh rupees ಅಂತ ಹೇಳಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳಿದ್ವಿ. ಆ 2 lakh rupees ಏನೈತಿ ನೆಕ್ಸ್ಟ್ ಇಯರ್ಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ 2 lakh rupees ಆಯ್ತಲ್ಲೇ. ಓಕೆ, ಸೊ ಈ ಕ್ಯಾಪಿಟಲ್ ಅಕೌಂಟ್ ಯಾವ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ ನಮಗಿಲ್ಲೇ, ಯಾವ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ, ಕ್ರೆಡಿಟ್ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ. ಓಕೆ, ಕ್ರೆಡಿಟ್ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ. ಸೊ ಈ ಕ್ಯಾಪಿಟಲ್ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಯಾವ ಕಡೆ ಬರೆಯಾಕತ್ತೇವೆ ನಾವಲ್ಲೇ, ಕ್ರೆಡಿಟ್ ಸೈಡ್ ಬರೆಯಾಕತ್ತೇವೆ. ಓಕೆ, ಸೊ ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಬರೀದೈತಿ, ಕ್ರೆಡಿಟ್ ಸೈಡ್ 2 lakh. ರೈಟ್. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. Next to land and building. So next account is land and building. When you have purchased land or building, what is the journal entry for that? What comes in is debit and what goes out is credit. So building purchase madiri antandra, purchase of building for rupees 30,000 ಅಂಥೇಳಿ ಟ್ರಾನ್ಸಾಕ್ಷನ್ ಐತಿ, ಫಾರ್ 30,000 ಅಂಥೇಳಿ ಐತಿ. ಆ ಹೊತ್ನಾಗ ಜರ್ನಲ್ ಎಂಟ್ರಿ ಏನಾಗ್ತೈತಿ, ನಮ್ಮದು ಜರ್ನಲ್ ಎಂಟ್ರಿ ಏನಾಗ್ತೈತಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಇಫ್ ದ ಕ್ಯಾಶ್ ಈಸ್ ಗಿವನ್, ಇಫ್ ದ ಚೆಕ್ ಈಸ್ ಗಿವನ್ ಆರ್ ಅಕೌಂಟ್ ಟ್ರಾನ್ಸ್ಫರ್ ಹ್ಯಾಸ್ ಬಿನ್ ಹ್ಯಾಪನ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತೈತಿ. ಈಗ ನಮ್ಮ ಎಕ್ಸಾಂಪಲ್ ಒಳಗೆ ಫಾರ್ ಕ್ಯಾಶ್ ಅಂತ ಹೇಳೇವೆ ನಾವು. ಸೊ ಅದಕ್ಕೇನೈತಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆಗತ್ತೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆಗತ್ತೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ ನಮಗೆ ಯಾವ ಬ್ಯಾಲೆನ್ಸನ್ನು ತೋರಿಸ್ತಿ, ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸಾಕತ್ತೈತಿ. ಓಕೆ, ಟೋಟಲ್ ಮಾಡಿರಿ, ಏನೂ ಇಲ್ಲೇ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ರೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡ್ಕೋಬೇಕೈತಿಲ್ಲೇ. ಈ ಇದ್ರೊಳಗೆ ನಾವು ಈಗ ಸದ್ಯ ಎಕ್ಸಾಂಪಲ್ ಐತಿ ಅನ್ನೋದಕ್ಕೆ ಡೈರೆಕ್ಟಾಗಿ ಇಲ್ಲೇ ಪ್ರಾಬ್ಲಮನ್ನು ಬಿಡಿಸಾಕತ್ತೇನಿ. ಸೊ 30,000 ಟೋಟಲ್ ಮಾಡ್ತೀರಿ, ಟೋಟಲನ್ನು ಕ್ರೆಡಿಟ್ ಸೈಡ್ ತೊಗೊಂಬರ್ರಿ. 30,000ಗೆ ಬ್ಯಾಲೆನ್ಸ್ ಎಷ್ಟಾಯ್ತು, 30,000 ಬಂತು. ದಿಸ್ ಬ್ಯಾಲೆನ್ಸ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ 30,000 ಅಂತ ಹೇಳ್ತೀರಿ. ಸೊ ಡೆಬಿಟ್ ಬ್ಯಾಲೆನ್ಸ್ ಎಷ್ಟು ಬಂತಿಲ್ಲ, 30,000. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗದ ಬ್ಯಾಲೆನ್ಸನ್ನು ನಾವು ಯಾವ ಕಾಲಮ್ ಒಳಗೆ ಬರೆಯಾಕತ್ತೇವೆ, ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಅದನ್ನು ಡೆಬಿಟ್ ಸೈಡ್ ಬರೀತೇವೆ, ಟ್ರಯಲ್ ಬ್ಯಾಲೆನ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಯಾವ ಬ್ಯಾಲೆನ್ಸ್ ತೋರಿಸುತ್ತಲ್ಲ, ಡೆಬಿಟ್ ಬ್ಯಾಲೆನ್ಸ್. ಸೊ ರೈಟ್ ಇಟ್ ಇನ್ ಡೆಬಿಟ್ ಕಾಲಮ್. LF ನಂಬರ ನಿಮಗೆ ಪೇಜ್ ನಂಬರ್ ಏನಿರತ್ತಲ್ಲ ಅಲ್ಲಿ ಬರ್ಕೋರಿ. ಫಾರ್ ಎಕ್ಸಾಂಪಲ್ 2, 3 ಇವೆ ಎಕ್ಸಾಂಪಲ್ಸ್ ಅದಾವಲ್ಲೇ. ನೆಕ್ಸ್ಟ್ ಈಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಈಸ್ ಆಲ್ಸೋ ಸೇಮ್ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಜರ್ನಲ್ ಎಂಟ್ರಿ ಏನೈತೈತಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಐತಿ. ಓಕೆ, ಸೊ ಟೋಟಲ್ ಮಾಡಿರಿ, ಅದು ಕ್ರೆಡಿಟ್ ಸೈಡ್ ತೊಗೊಂಬರ್ರಿ. 20,000 ಏನೈತಿ ಡಿಫ್ರೆನ್ಸ್ ಅಮೌಂಟ್ ಐತಿ, ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000 ಐತಿ. ಬ್ಯಾಲೆನ್ಸ್ ಯಾವ್ದು ತೋರ್ಸಾಕತ್ತೈತಿ ಇಲ್ಲೇ, ಡೆಬಿಟ್ ಬ್ಯಾಲೆನ್ಸನ್ನು ತೋರ್ಸಾಕತ್ತೈತಿ. ಯಾವುದು, ಪ್ಲಾಂಟ್ ಆ್ಯಂಡ್ ಮಷಿನರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಡೆಬಿಟ್ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ ನಮಗೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಯಾವ ಕಾಲಮ್ ಒಳಗೆ ಬರಿಬೇಕೈತಿ ನಾವು ಅಮೌಂಟನ್ನು, ಡೆಬಿಟ್ ಬ್ಯಾಲೆನ್ಸಸ್ಸ ಡೆಬಿಟ್ ಬ್ಯಾಲೆನ್ಸಸ್ಸ ಡೆಬಿಟ್ ಕಾಲಮ್ ಒಳಗೆ ಬರೀಬೇಕೈತಿ. All the assets are written in debit column. Okay, all the liabilities are written in credit column, and all the incomes are written in credit column. All the expenses are written in debit column. ಇದನ್ನು ನೆನಪಿಟ್ಕೊಂಬಿಡ್ರಿ. ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ವೇ ಟು ಅಂಡರ್ಸ್ಟ್ಯಾಂಡ್ ಟು ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್. Again I am repeating, all the asset accounts are written in debit column, all the liabilities and capital are written in credit column, all the expenses are written in debit column, expenses and losses both, all the incomes are written in credit column. Okay, so in cash in hand ಯಾವ ಕಾಲಮ್ ಒಳಗೆ ಬರೀತೇವೆ ನಾವು ಇಲ್ಲಿ, ಯಾವ ಕಾಲಮ್ ಒಳಗೆ ಬರಿತೀವಿ, ಡೆಬಿಟ್. ಡೆಟರ್ಸ ಡೆಬಿಟ್, ಪರ್ಚೇಜಸ್ಸ ಡೆಬಿಟ್, ಎಕ್ಸ್ಪೆನ್ಸಸ್ ಐತಲ್ಲ ವಾಟ್ ಗೋಸ್ ಔಟ್, ಹೌದಿಲ್ಲ, ಡೆಬಿಟ್. ಸೇಲ್ಸ್ ಕ್ರೆಡಿಟ್,
ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಐತಿ ಡೆಬಿಟ್. ಬಿಲ್ಸ್ ಪೇಯಬಲ್ ಅಂದ್ರೆ ಲಯಬಿಲಿಟಿ ಐತಿ. ಸೊ ಕ್ರೆಡಿಟರ್ಸ್ ಕ್ರೆಡಿಟ್, ಇಂಟ್ರೆಸ್ಟ್ ಪೇಯ್ಡ್ ಡೆಬಿಟ್. ಓಕೆ, ಸೊ ಹಿಂಗೆ ಮಾಡಿ ಏನೈತಿ, ಈಗ ಅಕೌಂಟ್ ಆಲ್ರೆಡಿ ನಾ ಪ್ರಿಪೇರ್ ಮಾಡಿದ್ದು ಅದಾವ, ಆ ಅಮೌಂಟ್ಸನ್ನು ಇಲ್ಲಿ ಬರ್ಕೊಂಬಿಡೋಣ ಅಂತ. ಓಕೆ, here we have all the account balances. Purchase is 30,000, sales is 35,000, salary is 5,000. Accordingly, cash in hand 1,50,000, balance carried down ಏನೈತಿ 1,50,000, and here debtors is 30,000, creditors is 50,000. All the balances we have, all the account names we have, so we are taking it to the trial balance and write all the amounts. Okay, write all the amounts. Cash in hand, it is asset 1,50,000, debtors 30,000, purchases expenses ಐತಿ 30,000 ಆಯ್ತು. ಎಲ್ಲ ಬ್ಯಾಲೆನ್ಸಸ್ ಏನು ಅಕೌಂಟ್ ಪೋಸ್ಟಿಂಗ್ ಮಾಡಿರ್ತಿರಲ್ಲ, ಲೇಜರ್ ಪ್ರಿಪೇರ್ ಮಾಡಿರ್ತಿರಲ್ಲ ನೀವು, ಅದರ ಬ್ಯಾಲೆನ್ಸಸ್ಸನ್ನು ಇಲ್ಲೇ ಬರೆಯಾಕತ್ತೀರಿ. ಇಟ್ ಈಸ್ 35,000, ಸ್ಯಾಲ್ರೀಸ್ 5,000, ಬಿಲ್ಸ್ ಪೇಯಬಲ್ 3,000, creditors 50,000, interest paid is 1,000. Okay, after writing all the amounts, first ಏನು ಮಾಡಿದ್ರಿ, ನೇಮ್ ಆಫ್ ದ ಅಕೌಂಟ್ ಬರೆದ್ರಿ. ಎಲ್ಲ ಯಾವ್ಯಾವ ಅಕೌಂಟ್ ಪ್ರಿಪೇರ್ ಮಾಡಿರಿ ಅವನ್ನಷ್ಟು ಬರೆದಿರಿ. ಅವತ್ತರ ಬ್ಯಾಲೆನ್ಸಸ್ ಬರ್ಕೊಂಡ್ರಿ. ನಾವು ಟೋಟಲ್ ಇಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮ್ಸ್ ಶುಡ್ ಬಿ ಟೋಟಲ್ಡ್. Total of debit column is 2,30,000, and accordingly credit column should also be 2,30,000. Okay, because the accounts are prepared on the basis of double entry system ಮೇಲೆ ಇದು ಅಕೌಂಟ ಪ್ರಿಪೇರ್ ಆಗಿರ್ತೈತಿ. when a benefit is given, a benefit is received. ಈ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮದು ಡಬಲ್ ಎಂಟ್ರಿ ಸಿಸ್ಟಮ್ ಕೆಲಸ ಮಾಡ್ತೈತದಲ್ಲಿ. ಓಕೆ, ಒಂದು ಬೆನಿಫಿಟ್ ಹೋಗೈತಿ ಅಂತಂದ್ರೆ ಒಂದು ಬೆನಿಫಿಟ್ ನಮಗೆ ಬರ್ತಿರ್ತೈತಿ. ಅಂದು ಹೊತ್ನಾಗ ಒಂದು ಡೆಬಿಟ್ ಐತಿ ಅಂತಂದ್ರೆ ಒಂದು ಕ್ರೆಡಿಟ್ ಇರ್ತೈತಿ. ಸೊ ಓನ್ಲಿ ವಿ ಸೇ ದ್ಯಾಟ್ ಎವ್ರಿ ಡೆಬಿಟ್ ಹ್ಯಾಸ್ ಅ ಕ್ರೆಡಿಟ್ ಆ್ಯಂಡ್ ಎವ್ರಿ ಕ್ರೆಡಿಟ್ ಹ್ಯಾಸ್ ಅ ಡೆಬಿಟ್ ಅಂಥೇಳಿ. ಓಕೆ, ಎರಡು ಅಕೌಂಟ ಇದು ಆಗಲೇ ಕ್ಯಾಪಿಟಲ್ನ ಹೇಳಿದೆ. ಕ್ಯಾಪಿಟಲ್ ಅಕೌಂಟ್ ನಾವು ಬರೀತಿರ್ಬೇಕಾದ್ರೆ ವಿತ್ ಇನ್ವೆಸ್ಟ್ಮೆಂಟ್ ಆಫ್ 2 lakh rupees ನಾವು ಬಿಸ್ನೆಸ್ ಚಾಲೂ ಮಾಡೇವಿ ಅಂತಂದ್ರೆ ನಮ್ದು ಟ್ರಾನ್ಸಾಕ್ಷನ್ ಇದು ಏನು ಬಂದಿರ್ತೈತೆ ಅಲ್ಲೇ ಜರ್ನಲ್ ಎಂಟ್ರಿ ಏನು ಬಂದಿರ್ತೈತಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂಥೇಳಿ ಕ್ಯಾಶ್ ಬಂದೈತಿ. ವಾಟ್ ಕಮ್ಸ್ ಇನ್ ಅಂತಂದ್ರೆ ಕ್ಯಾಶ್ ಬಂದಿರ್ತೈತಿ. ಸೊ ವಾಟ್ ಗೋಸ್ ಔಟ್ ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್ ಹೋಗಿರ್ತೈತಿ. ಸೊ ಆ ಒಂದು ಬೇಸಿಸ್ ಮೇಲೆ ಎರಡು ಅಕೌಂಟ್ ಇಫೆಕ್ಟ್ ಯಾವುದು, ಕ್ಯಾಶ್ ಅಕೌಂಟ್ ಒಂದೇ, ಕ್ಯಾಪಿಟಲ್ ಅಕೌಂಟ್ ಒಂದೇ ಆಗಿರ್ತೈತೆ ಅದಲ್ಲೇ. ಸೊ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಹಾಕಾಕತ್ತೀರಿ, ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕಿರ್ತೀರಿ ಇದನ್ನು. ಸೊ ಎರಡು ಏನಾಗ್ತೈತಿ ಅಂತಂದರೆ ಇದೇನು ಕ್ಯಾಶ್ ಇನ್ ಹ್ಯಾಂಡ್ ಐತಲ್ಲ, ಇಟ್ ಇನ್ಕ್ಲೂಡ್ಸ್ ದ ಕ್ಯಾಪಿಟಲ್ ಆ್ಯಂಡ್ ಅದರ್, ಇಟ್ ಈಸ್ ದ ಬ್ಯಾಲೆನ್ಸ್. ಆಮೇಲೆ ಇದೇನು ಅಮೌಂಟ್ ಹಾಕಿರ್ತಿಲ್ಲ ಅದರೊಳಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತೊಗೊಂಡಿರಿ, ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಮಾಡಿರಿ, ಬ್ಯಾಲೆನ್ಸ್ ಏನು ಉಳಿತು 1,50,000 ಐತಿ. ಓಕೆ, ಇದು ಬ್ಯಾಲೆನ್ಸ್ ಅಮೌಂಟ್ ತೊಗೊಂಬಂದೇವೆ ನಾವು. ಆ ಹೊತ್ನಾಗ ಈ 2 lakh ರೂಪಾಯಿದಿಂದ ನಾವು ಎಕ್ಸ್ಪೆನ್ಸಸ್ಸು ಕೊಟ್ಟೇವಿ, ಅಸೆಟ್ಸು ತೊಗೊಂಡಿರ್ತೇವೆ. ಅಂದ ಹೊತ್ನಾಗ ಅದು ಇಟ್ ಇನ್ಕ್ರೀಸಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್ ಆರ್ ಇಟ್ increases one of the liability or ಎಕ್ಸ್ಪೆನ್ಸಸ್ ಆಗಿರತ್ತದಲ್ಲೇ. ಸೊ ಅದಕ್ಕೆ ಏನೈತಿ, ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಅಂತ ಹೇಳೋದ್ರಿಂದ ಸೊ ಟೋಟಲ್ ಏನೈತಿ ಅಂತಂದ್ರೆ ಇಲ್ಲೇ 2,30,000ಕ್ಕೆ 2,30,000 ಬರಬೇಕಂತ ಹೇಳ್ತೇವೆ. ಓಕೆ, 2,30,000ಕ್ಕೆ 2,30,000 ಬರಬೇಕು. ವಾಟ್ ಇಫ್ ಇಟ್ ಈಸ್ ನಾಟ್ ಕಮ್ಮಿಂಗ್, ಇದು ಈಕ್ವಲ್ ಆಗಲಿಲ್ಲ ಅಂದರೆ ಏನು, ಯಾಕೆ ಆಗಂಗಿಲ್ಲ, ಡಿಸ್ಅಗ್ರಿಮೆಂಟ್ಗೆ ರೀಸನ್ಸ್ ಏನದಾವ, ಇದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ. ಇಟ್ ಈಸ್ ಜಸ್ಟ್ ದ explanation to how to prepare the trial balance. Then what is the procedure to prepare the trial balance? Steps to prepare the trial balance. First step is ascertain the balances of each account in the ledger. Okay,
ಬ್ಯಾಲೆನ್ಸಸ್ ಮೊದಲು ಮಾಡ್ಕೊಂಡು ಇಟ್ಕೋರಿ. ನಾ ಆಗಲೇ ಮೊದಲು ಮಾಡ್ಕೊಂಡು ಇಟ್ಕೊಂಡೇನೆ ಅದನ್ನು. ಬ್ಯಾಲೆನ್ಸಸ್ಸನ್ನು ಪ್ರಿಪೇರ್ ಮಾಡಿ ಇಟ್ಕೋರಿ. ಅಂದ್ರೆ ಅಕೌಂಟ್ ಏನೈತಿ ಅಂತಂದ್ರೆ ಬ್ಯಾಲೆನ್ಸಸ್ ಮಾಡಿರಿ ಅಂತೇಳಿ ಹೇಳಾಕತ್ತಾರ. ಅಂದ್ರೆ ಕ್ಲೋಸ್ ಮಾಡಿರಿ ಅಂತ ಹೇಳಾಕತ್ತಾರ. ಇಯರ್ ಎಂಡಿಗೆ ಫಸ್ಟಿಗೆ ಏನು ಮಾಡಬೇಕು, ಅಕೌಂಟ್ ಕ್ಲೋಸ್ ಮಾಡಿರಿ ಅಂತ ಹೇಳಾಕತ್ತಾರ. ಅಟ್ ದಟ್ ಟೈಮ್ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್. Second step is list each account and place its balances in the debit and credit column. Okay, ಮೊದಲ ಲಿಸ್ಟ್ ಮಾಡಿರಿ ಅಕೌಂಟದ್ದು. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದರ ಬ್ಯಾಲೆನ್ಸಸ್ ಏನದಾವಲ್ಲ, ಡೆಬಿಟ್ ಕಾಲಮ್ ಇತ್ತು ಡೆಬಿಟ್ನಾಗ ಹಾಕ್ರಿ, ಕ್ರೆಡಿಟ್ ಕಾಲಮ್ ಇತ್ತು ಕ್ರೆಡಿಟ್ನಾಗ ಹಾಕ್ರಿ. ನೆಕ್ಸ್ಟ್ ಸ್ಟೆಪ್ ಏನೈತಿ, ಇದಾದ ಕೂಡಲೇ ಈ ಸ್ಟೆಪ್ ಐತಿ. ಅದರ ನೆಕ್ಸ್ಟ್ ಥರ್ಡ್ ಸ್ಟೆಪ್, ಕಂಪ್ಯೂಟ್ ದ ಟೋಟಲ್ ಆಫ್ ಡೆಬಿಟ್ ಕಾಲಮ್ ಆ್ಯಂಡ್ ಕ್ರೆಡಿಟ್ ಕಾಲಮ್. ಟೋಟಲ್ ಮಾಡಿರಿ ಎರಡನ್ನು. ಟೋಟಲ್ ಮಾಡಿದ ಮೇಲೆ ವೆರಿಫೈ ದ್ಯಾಟ್. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನೈತಿ, ವೆರಿಫೈ ದ್ಯಾಟ್ ದ ಸಮ್ ಆಫ್ ದ ಡೆಬಿಟ್ ಬ್ಯಾಲೆನ್ಸ್ ಈಕ್ವಲ್ ದ ಸಮ್ ಆಫ್ ಕ್ರೆಡಿಟ್ ಬ್ಯಾಲೆನ್ಸ್. ವೆರಿಫೈ ಮಾಡ್ಕೋರಿ ಅಂತ ಹೇಳ್ತಾರೆ. ಯಾಕಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪ್ರೇಷನದು ರೀಸನ್ ಏನೈತಿ, ಅರ್ಥಮೆಟಿಕಲ್ ಅಕ್ಯುರಸಿ ಅಂತ ಹೇಳ್ತೇವೆ ನಾವು. ಅಂದರೆ ನಮ್ಮ ಜರ್ನಲ್ ಎಂಟ್ರಿ ಅಥವಾ ಲೇಜರ್ ಪೋಸ್ಟಿಂಗ್ ಮಾಡಿದಂತಹ ಒಂದು ಪ್ರೊಸೀಜರ್ ಏನೈತಿ, ಪ್ರೊಸೆಸ್ ಏನೈತಿ, ಇಟ್ ಈಸ್ ಪ್ರಾಪರ್, ಕರೆಕ್ಟ್ ಐತಿ ಅನ್ನೋದಕ್ಕೆ ಇದು ಟ್ರಯಲ್ ಬ್ಯಾಲೆನ್ಸ್ ಒಂದು ಪ್ರೂಫ್ ಆಗ್ತೈತೆ ನಮಗಲ್ಲೇ. ಸೊ ವಿ ಹ್ಯಾವ್ 3 ಮೆಥಡ್ಸ್ ಟು ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್. ಟೋಟಲ್ಸ್ ಮೆಥಡ್, ಬ್ಯಾಲೆನ್ಸಸ್ ಮೆಥಡ್, ಟೋಟಲ್ ಕಮ್ ಬ್ಯಾಲೆನ್ಸಸ್ ಮೆಥಡ್ ಅಂತ ಹೇಳಿ 3 ಮೆಥಡ್ ಅದಾವ. ಈ 3 ಮೆಥಡ್ ಒಳಗೆ ನಮಗೇನೈತಿ ಅಂತಂದ್ರೆ ನಾವು ಯೂಸ್ ಮಾಡೋದು ಬ್ಯಾಲೆನ್ಸಸ್ ಮೆಥಡ್ ಯೂಸ್ ಮಾಡ್ತೇವೆ. ಓಕೆ, ಟೋಟಲ್ಸ್ ಮೆಥಡ್ ಒಳಗೆ 2 ಟೋಟಲ್ ತೊಗೊಳಕತ್ತೇವೆ ನಾವು, ಡೆಬಿಟ್ ಸೈಡದ್ದು ಕ್ರೆಡಿಟ್ ಸೈಡದ್ದು. ಬ್ಯಾಲೆನ್ಸಸ್ ಒಳಗೆ ಓನ್ಲಿ ಬ್ಯಾಲೆನ್ಸಸ್, ನಾ ಆಗಲೇ ತೋರಿಸಿದ್ದೇನೈತಲ್ಲ ಅದು. ಟೋಟಲ್ ಕಮ್ ಬ್ಯಾಲೆನ್ಸಸ್ ಮೆಥಡ್ ಒಳಗೆ 4 ಕಾಲಮ್ ಮಾಡ್ಕೋತೇವೆ. ಟೋಟಲ್ ಕಾಲಮ್ಗೂ ಮಾಡ್ತೇವೆ, ಒಂದು ಬ್ಯಾಲೆನ್ಸ್ ಕಾಲಮ್ಗೂ ಮಾಡ್ಕೋತೇವೆ. ಓಕೆ, ಸೊ ಪಾಪ್ಯುಲರ್ ಇದ್ದದ್ದು ಇಲ್ಲೇ ಬ್ಯಾಲೆನ್ಸ್ ಮೆಥಡ್ ಐತಿ. ಹೋಪ್ ಯು ಲೈಕ್ ಮೈ ಮೆಥಡ್ ಆಫ್ ಟೀಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ subscribe my channel for further updates. Thank you.